ಆದರೆ ದುರಂತ ಅಂತ ಹೇಳಿದ್ರೆ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಾರೆ ಸದನದಲ್ಲಿ. ನಮ್ಮ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾನ್ಯ ಸಭಾಧ್ಯಕ್ಷರಿಗಿತ್ತು, ಸ್ಪೀಕರ್ ಅವ್ರಿಗಿತ್ತು. ಆದರೆ ನಿನ್ನೆ ದಿನ ಸ್ಪೀಕರ್ ಅವರ ನಡೆ ಏನಿದೆ, ಏನು ಬಿಜೆಪಿ ಎಲ್ಲ 18 ಶಾಸಕರನ್ನ 6 ತಿಂಗಳ ಕಾಲ ಸುದೀರ್ಘವಾಗಿ 6 ತಿಂಗಳಿಗೆ ಹಿಂದೆಂದೂ ಕೂಡ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಜನಪ್ರತಿನಿಧಿಗಳನ್ನ ಶಾಸಕರನ್ನ 6 ತಿಂಗಳಿಗೆ ಅಮಾನತು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಏನು ಆರ್ಡರ್ ಮಾಡಿದ್ದಾರೆ ಸ್ಪೀಕರ್ ಅವರು? ದಿನಾಂಕ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸಿದ ಹಾಗೂ ಸದನವು ಅಂಗೀಕರಿಸಿದ ಪ್ರಸ್ತಾಪದಂತೆ ಈ ದಿನ ಅಂದರೆ ದಿನಾಂಕ 21/3/2025 ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಅಂತ ಹೇಳ್ತಾ ಆದೇಶ ಮಾಡಿ ಹೊರಡಿಸಿದ್ದಾರೆ. ಸದರಿಯವರಂದ್ರೆ 18 ಜನ ಶಾಸಕರು, ನಮ್ಮ ದೊಡ್ಡನಗೌಡ ಪಾಟೀಲ್ ಅವರು ಇರ್ಬೋದು, ಉಮಾನಾಥ್ ಕೋಟೆನ್ ಇರ್ಬೋದು, ನಮ್ಮ ಮುನಿರತ್ನ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಶರಣು ಸಲ್ಗಾರ ಇರ್ಬೋದು, BP ಹರೀಶ್ ಅವರು, ಭರತ್ ಶೆಟ್ಟಿ, ಇತರ 18 ಶಾಸಕರ ವಿರುದ್ಧ ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸದರಿಯವರು ಅಮಾನತು ಅವಧಿ ಈ ಕೆಳಗಂಡ ಪರಿಣಾಮಗಳು ಜಾರಿಯಲ್ಲಿರುತ್ತವೆ. ಏನು ಪರಿಣಾಮಗಳು? ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಮತ್ತು ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಹಾಗೂ ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಏನು ಟೆರರಿಸ್ಟ್ಗಳು ಅವರಾಗಾದ್ರೆ? ನಮ್ಮ 18 ಶಾಸಕರು ಇವತ್ತೇನು ಸಭಾಧ್ಯಕ್ಷರು ಅಮಾನತ್ ಮಾಡಿದರೆ ನಕ್ಸಲೈಟ್ಗಳ, ಟೆರರಿಸ್ಟ್ಗಳು ಅವರು ಹಾಗಾದ್ರೆ? ಅವರು ಸದಸ್ಯರಾಗಿರುವ ವಿಧಾನಮಂಡಲದ ವಿಧಾನಸಭೆಯ ಸ್ಥಾಯಿ ಸಮಿತಿ ಸಭೆಗಳಲ್ಲೂ ಕೂಡ ಭಾಗವಹಿಸುವಂತಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಹಿಂದೆಂದೂ ಕೂಡ ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಪ್ರಯತ್ನ, ಷಡ್ಯಂತ್ರ ಹಿಂದೆಂದೂ ಕೂಡ ನಡೆದಿರಲಿಲ್ಲ. ಮೊದಲ ಬಾರಿ ನಡೆದಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಮೂರನೇದು ಹೇಳ್ತಾರೆ, ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಲ್ಲಿ ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ನಮೂದು ಮಾಡತಕ್ಕದ್ದಲ್ಲ. ಅಮಾನತಿನ ಅವಧಿಯಲ್ಲಿ ಅವರುಗಳು ನೀಡುವ ಯಾವುದೇ ಸೂಚನೆಯನ್ನ ಸ್ವೀಕರಿಸಲಾಗುವುದಿಲ್ಲ. ಯಾರು ಸ್ವೀಕಾರ ಮಾಡೋದಿಲ್ಲ? ಯಾಕೆ? ಜನರು ಕಳಿಸಿಲ್ವಾಗಾರೆ ಕ್ಷೇತ್ರದಲ್ಲಿ? ಮತದಾರರು ಆಶೀರ್ವಾದ ಮಾಡಿಲ್ಲ ಶಾಸಕರನ್ನಾಗಾದ್ರೆ? ಇವರಾರು ಹೇಳೋದಕ್ಕದನ್ನ? ಅಮಾನತಿನ ಅವಧಿಯಲ್ಲಿ ನಡೆಯುವ ಸಮಿತಿಗಳ ಚುನಾವಣೆಯಲ್ಲಿ ಅವರುಗಳು ಮತದಾನ ಮಾಡುವಂತಿಲ್ಲ. ಇದಕ್ಕಿಂತ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಒಬ್ಬ ಸ್ಪೀಕರ್ ನಡ್ಕೊಳ್ಳೋಕೆ ಸಾಧ್ಯನಾ? ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಶಾಸಕನಿಗೆ ಹಕ್ಕೋದು, ಆ ಹಕ್ಕನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥದ್ದು ಕಾನೂನಿನ ವಿರುದ್ಧವಾಗಿದೆ. 6ನೇ ಕಂಡೀಷನ್ನು, ಅಮಾನತಿನ ಅವಧಿಯಲ್ಲಿ ಅವರುಗಳು ಯಾವುದೇ ದಿನಭತ್ಯೆಯನ್ನು ಪಡೆಯಲು ಅರ್ಹರಿರುವುದಿಲ್ಲ. ಅರೆ, ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ, ವೋಟ್ ಕೊಟ್ಟಿದ್ದಾರೆ, ಮತದಾನ ಮಾಡೋರಿಗೆ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ಕಳಿಸಿದ್ದಾರೆ. ಈ ಸರ್ಕಾರದ ಯೋಗ್ಯತೆಗೆ, ಆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ 2 ಕಾಸು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಮತ್ತೊಂದು ಕಡೆ ಈ ರೀತಿ ಸ್ಪೀಕರ್ ಅವರು ಆರ್ಡರ್ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿ ಇಲ್ಲ. ಮಾನ್ಯ ಸ್ಪೀಕರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ, ಕಾನೂನು ಬಾಹಿರವಾಗಿದೆ. ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ. ಮನಸೋ ಇಚ್ಛೆಯಿಂದ ಇವತ್ತು ಸ್ಪೀಕರ್ ಅವರು ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸೊ ದ ಆರ್ಡರ್ ಮೇಡ್ ಬೈ ಆನರಬಲ್ ಸ್ಪೀಕರ್ yesterday, the suspension of 18 Bharatiya Janata Party MLAs, it's totally unconstitutional, it's grossly illegal, it's totally irrational,
ಅಂಡ್ ಆಲ್ಸೋ ಇಟ್ಸ್ ಆರ್ಬಿಟ್ರೇಟರಿ ಆರ್ಡರ್. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರು ಮಾಡಿರ್ತಕ್ಕಂಥ ಆದೇಶ ಕಾನೂನು ಬಾಹಿರವಾಗಿ ಸಂವಿಧಾನ ವಿರೋಧವಾಗಿ ಮಾಡಿರ್ತಕ್ಕಂಥ ಆದೇಶವನ್ನು ಮಾನ್ಯ ಸಭಾಧ್ಯಕ್ಷರಿಗೆ ನಾನು ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು. ಯಾತಕ್ಕೋಸ್ಕರ ಹಿಂಪಡಿಬೇಕು? ನಿಮ್ಮ ಈ ಆದೇಶ ಕೇವಲ ಶಾಸಕರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ, ಆ ಕ್ಷೇತ್ರದ ಜನರಿಗೂ ಕೂಡ ಅವಮಾನವನ್ನ ಮಾಡಿದ್ದೀರಿ. ಆ ಕ್ಷೇತ್ರದ ಜನರಿಗೂ ಕೂಡ ನೀವು ಅವಮಾನ ಮಾಡಿದ್ದೀರಿ. ಹಾಗಾಗಿ ನಾನು ಬಹಳ ಗೌರವವಾಗಿ ಮತ್ತೊಮ್ಮೆ ಹೇಳ್ತೇನೆ, ಗೌರವಾನ್ವಿತ ಸಭಾಧ್ಯಕ್ಷರೇ, ಇವತ್ತು ನಿಮ್ಮ ಈ ನಿರ್ಧಾರವನ್ನ, ಈ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತೆ